ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಜೋರಾಗಿ ನಡೀತಾ ಇದೆ. ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಗೇಮ್. ಸಿಎಂ ಅಂಡ್ ಡಿಸಿಎಂ ಬಣದ ಮಧ್ಯೆ ನೀನಾ ನಾನಾ ಫೈಟ್ ಏರ್ಪಟ್ಟಿದೆ. ಪವರ್ ಶೇರಿಂಗ್ ವಿಚಾರವಾಗಿ ಡಿಕೆ ಶಿವಕುಮಾರ್ಗೆ ಕೌಂಟರ್. ಸಿದ್ದರಾಮಯ್ಯ ಪರ ದಲಿತ ನಾಯಕರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ತೀವ್ರ ವಾಗ್ದಾಳಿ ನಡೆಸಿದ್ರು. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಕೈಯೊಳಗಿನ ಕಿಚ್ಚು. ಶಿಷ್ಯರನ್ನ ಬಿಟ್ಟು ಸೈಲೆಂಟ್ ಆಗಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಇತ್ತ ದಲಿತ ನಾಯಕರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆಶಿ ಸೈಲೆಂಟ್ ಗೇಮ್ ಆಡ್ತಾ ಇದ್ದಾರೆ. ಹಾಗಾದ್ರೆ ಕನಕಪುರದ ಬಂಡಿಯ ಸೈಲೆನ್ಸ್ ಹಿಂದಿರೋ ಸೀಕ್ರೆಟ್ ಆದ್ರೂ ಏನು? ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸೀಟ್ಗಾಗಿ ತೀವ್ರ ಪೈಪೋಟಿ ಏರ್ಪಟ್ಬಿಟ್ಟಿದೆ. ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ಗೇಮ್ ಆಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಬಣದ ಮಧ್ಯೆ ನೀನಾ ನಾನಾ ಫೈಟ್ ಏರ್ಪಟ್ಬಿಟ್ಟಿದೆ. ಪವರ್ ಶೇರಿಂಗ್ ವಿಚಾರವಾಗಿ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಡ್ತಾ ಇದ್ದಾರೆ ದಲಿತ ಸಚಿವರು. ಸಿದ್ದರಾಮಯ್ಯ ಪರ ದಲಿತ ನಾಯಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ತೀವ್ರವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ದಿನದಿಂದ ದಿನಕ್ಕೆ ಕೈಯೊಳಗಿನ ಕಿಚ್ಚು ಹೆಚ್ಚಾಗ್ತಾ ಹೋಗ್ತಾ ಇದೆ. ದಲಿತ ನಾಯಕರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಉತ್ತರನೇ ಕೊಡ್ತಾ ಇಲ್ಲ. ಏನಿರ್ಬೋದು ಇದರ ಹಿಂದೆ ಏನಾದ್ರೂ ಸೀಕ್ರೆಟ್ ಇದೆಯಾ? ಸೈಲೆನ್ಸ್ ಪಾಲಿಟಿಕ್ಸ್ ಬಗ್ಗೆ ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆಶಿ ಸೈಲೆಂಟ್ ಗೇಮ್ ಆಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ವಿರುದ್ಧ ತಿರುಗಿ ಬಿದ್ರೆ ಸಿಎಂ ಆಗೋದಕ್ಕೆ ಕಷ್ಟ ಅಂತ ಏನಾದ್ರೂ ಡಿಸಿಎಂಗೆ ತಿಳಿದಿದ್ಯಾ? ಮುಖ್ಯಮಂತ್ರಿಯವರನ್ನ ಎದುರಾಕೊಂಡ್ರೆ ತಾವು ಮುಖ್ಯಮಂತ್ರಿ ಆಗೋದಕ್ಕೆ ತೊಂದರೆ ಆಗುತ್ತೆ ಎಂಬ ರೀಸನ್ ಆದ್ರೂ ಇರ್ಬೋದಾ? ಒಟ್ಟಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮೌನ ವಹಿಸ್ಬಿಟ್ಟಿದ್ದಾರೆ. ಯಾರಿಗೂ ತಿರುಗೇಟು ನೀಡ್ತಾ ಇಲ್ಲ, ಯಾರಿಗೂ ಎದುರುತ್ತರ ಕೊಡ್ತಾ ಇಲ್ಲ. ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಕನಕಪುರದ ಬಂಡೆಯ ಸೈಲೆನ್ಸ್ ಹಿಂದಿದೆ ಸೀಕ್ರೆಟ್.